ಅಯ್ಯೋ, ತುಂಬಾ ದುರಂಕಾರ ತೋರಿಸ್ತಿದೆ ಕಾಶಿ. ಕೈ ಕತ್ತರಿಸ್ತೀನಿ ಒಂದಿನ. ಹುಡುಗಿರ್ನ ರೇಗ್ಸೋ ಕಿರಾತಕರು ನೀವು ನನ್ನ ಕೈ ಕತ್ತರಿಸ್ತೀರ. ನೀನು ಮತ್ತೆ ನಿನ್ನ ಸ್ನೇಹಿತರು ಲಂಗ ದಾವಣಿ ಹಾಕೊಳ್ಳಿ. ಅವಾಗ ನಮ್ಮನ್ನ ಕೆಣ್ಕೋದನ್ನ ಬಿಡೋದಿಲ್ವಾ? ಮುಂದಿನ ಸಲ ಚುಕ್ತ ಮಾಡ್ಬೇಕಾಗತ್ತೆ. ಇನ್ನೊಂದ್ಸಲ ಯಾರ ಜೊತೆಲಾದ್ರೂ ಈ ತರ ಮಾಡಿದ್ರೆ ಆ ಮಹಾದೇವನ ಮೇಲೆ ಆಣೆ ಜೀವಂತವಾಗಿ ಹೂತಾಕ್ತೀನಿ. ಬನ್ನಿ ಮೇಡಮ್. ಬನ್ನಿ ಮೇಡಮ್. ಹೂತಾಕೋ ಕೆಲಸ ನಮ್ದು ಕಣಲೇ. ಬ್ಲಡ್. ಏನಾಯ್ತು? ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ನೀನ್ ಎಷ್ಟು ರೂಡ್ ಆಗಿದ್ಯೋ. ಆ ಹುಡುಗಿ ಥ್ಯಾಂಕ್ ಯು ಹೇಳ್ತಿದ್ರೆ ರಿಪ್ಲೈ ಮಾಡ್ಬೇಕಲ್ವಾ? ವೆಕ್ಲಾಮ್ ಅಂತ. ವೆಕ್ಲಮ್ ಅಲ್ಲ, ವೆಲ್ಕಮ್. ಅಯ್ಯೋ, ಅದೇನೇ ಆಗಿದ್ರು ಹೇಳ್ಬೇಕಲ್ವಾ? ಸರಿ, ನನ್ಗೊಂದ್ ವಿಷಯ ಹೇಳಿ. ನಿಮ್ ಫ್ರೆಂಡ್ ಯಾವಾಗ್ಲೂ ಹೀಗೆ ಇರ್ತಾನಾ? ಇದು ಬನಾರಸ್ ಮೇಡಮ್ ಅವ್ರೆ, ಇಲ್ಲಿ ಕಾಗೆ ಕೂಡ ಹೀಗೆ ಇರುತ್ತೆ. ಬಲ್ವಂತ್ ಪಾಂಡೆ ಜಿಂದಾಬಾದ್! 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 ಬಲ್ವಂತ್ ಪಾಂಡೆ ಕೋಟ್ಯಾಧೀಶರ. ಈ ನಡುವೆ ರಾಜಕೀಯದಲ್ಲಿ ಇವ್ರದೇ ಮೇಲ್ಗೈ. ಇವ್ರ ಹೆಸರು ಬಲ್ವಂತ್ ಪಾಂಡೆ. ಮೇಡಮ್ ಅವರೇ, ನಿಮ್ಗೊಂದು ಗೊತ್ತಿಲ್ಲ, ನೋಟ್ ಬ್ಯಾನ ಟೈಮಲ್ಲಿ 500,000 ಅದೆಷ್ಟೋ ನೋಟ್ಗಳನ್ನ ಗಂಗಾನದಿಗೆ ಹಾಕ್ಬಿಟ್ಟಿದ್ದಾರೆ. ನನಗಂತ ಅನ್ಸುತ್ತೆ ಮೀನ್ ಹೊಟ್ಟೆ ಒಳಗಡೆ ಡೈಮಂಡ್ ಇಟ್ಟು ಮಾರಾಟ ಮಾಡ್ತಾನೆ ಅಂತ. ಲೇ, ಏನೋ ಪಿಸು ಪಿಸು ಅಂತ ಮಾತಾಡ್ತಾ ಇದೀಯಾ? ಮೇಡಮ್, ನೀವು ಇವನ್ ಮಾತುಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ. ಸಿನಿಮಾ ನೋಡಿ ನೋಡಿ ಇವನ್ ತಲೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಕಾಶಿ, ನಾನು ನ್ಯೂಸ್ ಇಂದ ಬರ್ತಿರೋದು. ನಮ್ ನ್ಯೂಸ್ ಪೇಪರ್ ಅಲ್ಲಿ ನಿಮ್ ಇಂಟರ್ವ್ಯೂ ಪಬ್ಲಿಷ್ ಮಾಡ್ಬೇಕಿತ್ತು. ಇಂಟರ್ವ್ಯೂ ನಮ್ ಬಗ್ಗೆನಾ? ಯಾಕೆ? ಯಾಕೆಂದ್ರೆ ನನ್ಗನ್ಸತ್ತೆ ಇಡೀ ಬನಾರಸ್ ಬಗ್ಗೆ ಹೇಳೋಕ್ ಸಾಧ್ಯ ಇರೋದು ನಿಮ್ಗೊಬ್ರಿಗೆ. ಅಯ್ಯೋ ದೇವ್ರೆ ಮೇಡಮ್, ಈಗ ಇಂಟರ್ವ್ಯೂಗೆಲ್ಲ ಸಮಯ ಇಲ್ಲ ಮೇಡಮ್. ಅದೇನು ಅಂದ್ರೆ ಮನೇಲಿ ತುಂಬಾ ಕೆಲಸ ಇದೆ, ತುಂಬಾ ಲೇಟ್ ಆಗ್ತಾ ಇದೆ. ಮತ್ತೆ ಸಿಗೋಣ. ಓಕೆ. ಲೇ ನನ್ ರಾಣಿ, ನನಗೆ ಕಷ್ಟಪಡಿಸದೆ ಸ್ಟಾರ್ಟೇ ಆಗಲ್ವಲ್ಲ ನೀನು? ಅಲ್ಲ ಕಣೋ ಮಗ, ನಿನ್ಗೇನೋ ಅಂತ ಕೆಲ್ಸ ಇರೋದು. ಹೋಗೋ. ಬಾರ ಕೂತ್ಕೊಳ್ಳೋ. ಅಯ್ಯೋ, ಹೋಗುತ್ತಾನೆ. ರಂಗಿಲ್ಲ, ಕೂತ್ಕೋ. ಅಯ್ಯೋ, ಇವನಂತೂ ಮಾತ್ ಕೇಳಲ್ಲ. ಮೇಡಮ್, ಮತ್ತೆ ಸಿಗೋಣ. ಅಲ್ಲ ಕಣೋ ಮಗ, ಸುಂದರ್ ಹೇಳೋದನ್ನ ಕೇಳೋ. ಇಂಟರ್ವ್ಯೂ ತಗೋತಾರೋ? ಮೇಡಮ್ ಬರ್ತೀವಿ. ಹಾಯ್ ಕಾಶಿ. ಅರೆ, ನೀವಿಲ್ಲಿ? ಚಿಂಟು ಹಿಡ್ಕೊಳ್ಳಿ. ಬನ್ನಿ. ಲೇ ಚಿಂಟು, ಸರಿಯಾಗಿ ಮಾಡೋ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೋಬೇಡ. ಎಷ್ಟು ಕಷ್ಟ ಅಲ್ವಾ ನಿಮ್ ಕೆಲ್ಸ? ಮನುಷ್ಯರನ್ನ ಸುಡೋದು. ಅವನ್ ಮನುಷ್ಯ ಅಲ್ಲ, ಶವ. ಆತ್ಮ ಹೊರಗಡೆ ಹೋದ್ಮೇಲೆ ಶರೀರಕ್ಕೆ ಏನು ಕೆಲಸ ಇಲ್ಲ. ಕಾಶಿ, ನನ್ನ ಆರ್ಟಿಕಲ್ ಅಲ್ಲಿ ನಿಮ್ ಬಗ್ಗೆ ಬರಿಬೇಕು ಅಂತ ಅನ್ಕೊಂಡಿದೀನಿ. ನಮ್ ಬಗ್ಗೆ ಬರಿತೀರಾ, ಸುಡುಗಾಡ್ ಬಗ್ಗೆನಾ? ನಿಮ್ ಬಗ್ಗೆನೆ. ಸುಡುಗಾಡು ಬೇಕಾದಷ್ಟಿದೆ, ಆದ್ರೆ ಕಾಶಿ ಒಬ್ನೇ ಅಲ್ವಾ? ಸರಿ, ನಿಮ್ ಮನೇಲಿ ಯಾರ್ಯಾರು ಇರೋದು? ಬನ್ನಿ, ಒಳಗ್ ಬನ್ನಿ. ಇವರು ನಮ್ ತಂದೆಯವರು. ಇವತ್ತು ಬರೋಕೆ ಇಷ್ಟೊಂದು ಯಾಕೆ ಲೇಟ್ ಆಯ್ತು? ಇಲ್ಲ, ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಹೌದಾ? ಅಯ್ಯೋ, ಬಂದ್ಬಿಟ್ಟಿಯ ಮಗ. ಮತ್ತೆ ಇವರು ನನ್ನ ತಾಯಿ. ಮತ್ತೆ ಅವಳೆಲ್ಲ ಹೋದ್ಲು? ಮನೆ ಮಹಾರಾಣಿ ಒಳಗೆ. ಗಂಗಾ, ಗಂಗಾ. ಹಾ ಅಣ್ಣ. ನೋಡಿ ಬಂದ್ಲು. ಇವಳು ನನ್ನ ತಂಗಿ ಗಂಗಾ. ಆಮೇಲೆ ಇವರು ದೈವಿನ ಮೇಡಮ್, ಲಕ್ನೋಯಿಂದ ಬಂದಿದ್ದಾರೆ. ದೊಡ್ಡ ಪತ್ರಕರ್ತೆ. ಪತ್ರಿಕೆಯಲ್ಲಿ ನಮ್ ಬನಾರಸ್ ಬಗ್ಗೆ ಬರೆಯೋದಕ್ಕೆ ಬಂದಿದ್ದಾರೆ. ಟೀ ಕುಡಿತೀರಾ ಮೇಡಮ್ ನೀವು? ಅಯ್ಯೋ, ನಾನ್ ಮಾಡ್ಕೊಂಡ್ ಬರ್ತೀನಿ ಅಣ್ಣ. ಅಯ್ಯೋ ಬೇಡ ತಂಗಿ, ಅಮ್ಮ ನಿನ್ ಕೈಯಾರ ಟೀ ಕುಡಿದ್ಬಿಟ್ರೆ ಅವರು ಒಂದೇ ಸಲ ಘಾಟ್ಗೆ ಹೋಗ್ಬೇಕಾಗಿತ್ತ. ಆಮೇಲೆ ಪರವಾಗಿಲ್ಲ ಬಿಡು ಕಾಶಿ, ನೆಕ್ಸ್ಟ್ ಟೈಮ್ ಕುಡಿತೀನಿ. ಆಗ್ಲಿ ಮೇಡಮ್. ಅಂದ ಹಾಗೆ ಕಾಶಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಮನೆ ಅಲ್ಲ ಮೇಡಮ್, ಇದು ಪ್ರಾಣಿಗಳಿರೋ ಝೂ. ಮತ್ತೆ ಈ ಝೂಗೆ ಮಹಾರಾಣಿ ಅಂದ್ರೆ ನಮ್ ಗಂಗಾ. ಅಣ್ಣ, ಕಾಶಿ, ನಾನು ನಿಮ್ ಎಲ್ರೂ ಫೋಟೋ ತೆಗಿಬೋದಾ? ಹಾ, ಖಂಡಿತ ತಗೊಳ್ಳಿ. ಅರೆ ಇರಪ್ಪ, ನಾನೊಂದ್ ಸ್ವಲ್ಪ ಹೊಸ ಕುಡ್ತಾ ಹಾಕೊಳ್ತೀನಿ. ಇಲ್ಲಿ ಕೇಳೆ, ಹೋಗಿ ಹೊಸ ಕುಡ್ತಾ ತಗೊಂಬಾರೆ. ಇರ್ಲಿ ಬಿಡಿ ಅಪ್ಪಾಜಿ, ಏನ್ ಕುರ್ತಾ ಗಿರ್ತಾ.
ಅಯ್ಯೋ ಇರಪ್ಪ ಸ್ವಲ್ಪ, ನಾನು ತಲೆ ಬಾಚ್ಕೊಂಡ್ಬಿಡ್ತೀನಿ. ಕೂದಲು ಬಾಚ್ಕೊಳ್ಳಿ. ಕೂದಲು ಬಾಚ್ಕೊಂಡ್ರೆ ಜಯಂತಿ ತರ ಕಾಣಿಸ್ತೀರಾ? ಬನ್ನಿ ಸುಮ್ಮನೆ. ಅರೆ ಆ ಭಗವಂತ ಯಾವ ರೂಪ ಕೊಟ್ಟಿದ್ದಾನೋ ಅದೇ ತರ ಕಾಣಿಸ್ತೀವಿ ತಾನೆ. ಬನ್ನಿ ಬೇಗ ಎಲ್ರು. ಗಂಗಾ ಬಾ ಬೇಗ ಫೋಟೋ ತೆಗಿಸ್ಕೊಳ್ಳೋಣ. ಸಿನಿಮಾ ತೆಗಿತಾ ಇಲ್ಲ ಅವರು. ತೆಗಿರಿ ಮೇಡಮ್. ಕಾಶಿ ಸ್ಮೈಲ್. ಸರಿ ಕಾಶಿ, ನಾನು ಹೊರಡ್ತೀನಿ. ಸರಿ, ನೀನ್ ನನ್ಗೆ ಬನಾರಸ್ನ ಯಾವಾಗ ತೋರಿಸ್ತೀಯಾ? ನೀವು ಹೇಳಿದಾಗ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಂದ್ಬಿಡು. ಓಕೆ, ಬಾಯ್. ಏ ಹೀರೋ, ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದ್ಯಾ? ನಾನು ನಿನಗೆ ಹೇಳಿದ್ದು. ಹೌದು ಅಣ್ಣ, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನಿಜನಾ? ಹಾ. ಅರೆ ಮೇಡಮ್ನ ಸುತ್ತಾಡ್ಸಕ್ ಹೋಗ್ತಿದ್ಯಾ? ಅದಕ್ಕೆ ನೀನ್ ಇಷ್ಟೊಂದು ಯಾಕೆ ತಯಾರಿ ಮಾಡ್ಕೊಳ್ತಾ ಇದೀಯಾ? ಯಾವಾಗ ನೋಡಿದ್ರೆ ಕೆಟ್ಟ ಮಾತಾಡೋದು. ಎಣ್ಣೆ ಹಾಕಿ ಸೋರ್ ಬಿಡ್ತೀರಲ್ಲ ನನ್ನ ತಲೆನ. ಅಯ್ಯೋ ತಮ್ಮ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ಹೋಗು ಹೋಗು, ಮೇಡಮ್ ನಿನಗೆ ಕಾಯ್ತಾ ಇರ್ತಾರೆ. ಹೋಗು ಮಗನೇ, ಹೋಗು. ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ. ಅಯ್ಯೋ ಮಗ, ಅದನ್ನೆಲ್ಲ ಏನೋ ಓದ್ತೀಯಾ? ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಿದೆ ನೋಡು. ಏನದು? ಅಯ್ಯೋ ಅಲ್ಲೇ ಕಾಶಿ. ಏನ್ ರಾಜಾ? ಏನ್ ವಿಷಯ ಕಾಶಿ ಅಣ್ಣ? ಇವತ್ತಂತೂ ಮೇಲಿಂದ ಕೆಳಗುವರೆಗೂ ಮಿಂಚ್ತಾ ಇದ್ದೀರಾ. ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ ನೀವು 5 ಅಡಿ 8 ಇಂಚ್ ಇರೋ ಬೆಕ್ಕುಗಳೆಲ್ಲ ಒಂದ್ ಕಡೆ ಇದ್ದೀರಾ. ಯಾವ್ದೇ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ. ಅಂತ ವಿಷಯ ಏನ್ ರಾಜಾ? ಇವತ್ತು ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗದೆ? ಎಲ್ಗಾದ್ರೂ ಹೊರಟ? ನಾನು ಬರ್ತೀನಿ. ಬಂದ್ ಕೂತ್ಕೋಬೇಡ, ನಾನು ಹೋಗ್ಬೇಕು. ಲೋ ಗೆಳೆಯ, ಹುಡುಗಿಗೋಸ್ಕರ ಗೆಳೆಯನ್ನ ಮರಿತಾ ಇದ್ಯಾ? ನನಗೆ ಹೊಡೆದ್ರೆ ಕಿವಿ ಗಿರ್ ಅಂತ ತಿರುಗಿ ಕೆಳಗ್ ಬೀಳ್ತೀಯ ಕಣೋ. ಇಳಿಯೋ ಕೆಳಗಡೆ. ಇಳಿಯೋದಿಲ್ಲ. ಇಳಿಯಲೇ. ನಮ್ಮ ಅಮ್ಮರಾಣೆಗೂ ಇಳಿಯೋದಿಲ್ಲ. ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ. ಒಂದ್ ವೇಳೆ ನಮ್ಮ ಅಮ್ಮಗೆ ಏನಾದ್ರೂ ಆಯ್ತಂದ್ರೆ ನಮ್ಮ ಅಪ್ಪನ ಯಾರು ನೋಡ್ಕೋತಾರೆ? ಡೈಲಾಗ್ ಹೊಡಿಬೇಡ ಮಗನೇ, ಡ್ರಾಮಾ ಕಂಪ್ನಿಯವನ. ನಡಿ. ನಿಮ್ಮಿಬ್ರಿಗೆ ಕೆಲಸ ಇಲ್ವನಾ? ನಾವಂತೂ ಹೋಗೋದಿಲ್ಲ. ಕೆಲಸ ಮಾಡಿ. ಹೋಗೇನಾದ್ರು ಕೆಲಸ ನೋಡ್ಕೊಟ್ರ. ಇಲ್ಲಿಟ್ರೆ ಪೀಪಲ್. ಒಂದೊಂದು ಬೀಡ ಹಾಕೊಂಡು ಆಮೇಲೆ ಹೋಗೋಣ ಕಣೋ. ನೀನ್ 2 ಬೀಡ ಹಾಕ್ಸು. ಲೋ, ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ. ಈ ಸ್ಕೂಟರಿಂದ ಹೇಗೋ ಹೇಳಿಲಿ. ಒಂದೇ ಒಂದು ಗುದ್ದಿದ್ರೆ ತಲೆ ತಿರುಗಿ ಸರಿಯಾಗಿ ಬೀಳ್ತೀಯ ನಾಟಕದವನ. ಹಾಗೋಗಿ ಹೀಗೆ ಬಂದ್ಬಿಡು, ಹೋಗೋ. ಲೋ, ಅದು ಜರ್ದ ಇರ್ಬೇಕಾ ಸಾದ ಇರ್ಬೇಕಾ? ಇವತ್ತು ಸ್ಪೆಷಲ್ ಡೇ ಕಣ. ಕಿಮಾಮ್ ಹಾಕ್ಸ್ ಮಾಡ್ಸೋ. ಇದ್ ನನಗೆ ಕೊಡು. ತಗೋ, ಹಾಕು ಗುರು. ಒಂದು ಸ್ಪೆಷಲ್ ಪಾನ್ ಮಾಡು, ಅರ್ಥ ಆಯ್ತಾ? ಯಾಲಕ್ಕಿ ಜೀರಿಗೆ 2 ಹಾಕಿ ಮಿಕ್ಸ್ ಮಾಡಿ ಹಾಕು. ಏನ್ ವಿಷಯ ರಂಗಿಲ್ಲ ಅಣ್ಣ, ಈ ನಡುವೆ ಮಿಂಚ್ತಾ ಇದ್ದೀರಾ? ಲಾಟ್ರಿ ಹೊಡ್ತಿದ್ದೆ ನಮ್ಗೆ. ಮುಚ್ಕೊಂಡ್ ಪಾನ್ ಮಾಡಲೇ, ಜಾಸ್ತಿ ಪ್ರಶ್ನೆ ಕೇಳ್ಬೇಡ. ತಗೋ ಮಗ. ಲೇ ಮಗ, ನಾನ್ ನಿನಗ್ ಪಾನ್ ಹಾಕ್ಸಿದ್ರೆ ನೀ ನನ್ನ ಬಿಟ್ಟು ಹೋದಲ್ಲೋ. ಎಲ್ಲ ನಿನ್ನಿಂದಾನೆ ದರಿದ್ರ. ಬಾಣ್ಲಿ ನನ್ ಮಗನೇ. ಹಲೋ ಮೇಡಮ್. ಓ ಮೈ ಗಾಡ್ ಕಾಶಿ, ಲುಕಿಂಗ್ ಟೂ ಕೂಲ್. ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ನನ್ನ ಮೇಡಮ್ ಅಂತ ಕರಿಬೇಡ. ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ನನ್ನ ದೇವಿನಾ ಅಂತ ಕರಿ. ಓಕೆ ಮೇಡಮ್. ಅಂದ್ರೆ ಓಕೆ, ದೇವಿನಾ. ದ್ಯಾಟ್ಸ್ ಬೆಟರ್. ಎಲ್ಲಿಂದ ಶುರು ಮಾಡೋಣ? ಬನಾರಸ್ ಅಲ್ಲಿ ನಾವು ಎಲ್ಲ ಕೆಲಸನ ಶುರು ಮಾಡೋದು ಈ ಗಂಗಾ ಘಾಟಿಂದಾನೆ. ಓ ಶಿಟ್, ನನ್ ಸ್ಯಾರಿ ಗಲೀಜಾಯ್ತು. ನೀನ್ ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ? ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಇದ್ರಲ್ಲಿ ಚಿಂತೆ ಮಾಡೋದೇನಿದೆ? ಎಲ್ರ ಕಲ್ಮಶನ ಗಂಗಾ ಮಾತಾನೆ ತೊಳೆಯೋದು. ಇದು ಪಾರಿವಾಳದ ಪಿಚ್ಕೆ ಅಷ್ಟೇ. ಎದುರಿಗೆ ಗಂಗಾ ಇದೆ, ತೊಳ್ಕೊಳ್ಳಿ. ಮೆಟ್ಲಿದೆ, ನೋಡ್ಕೊಂಡು ಮೇಡಮ್. ಸಾರಿ, ದೇವಿನಾ. ಮೇಡಮ್ ಆ ಕಡೆ ನೋಡಿ ಹೇಗಿದೆ. ಸಮಯ ಎಷ್ಟು ಬೇಗ ಹೋಗುತ್ತೆ ಅಲ್ವಾ ನಿಜ ಕಾಶಿ? ನೆನ್ನೆವರೆಗೂ ಗೊತ್ತಿಲ್ದಿರೋ ತರ ಇದ್ವಿ, ಆದ್ರೆ ಇವಾಗ ಕಾಶಿಲಿ ಕಾಶಿ ನೋಡ್ದೆ. ಏನಾಯ್ತು? ಯಾಕೆ ಸುಮ್ಮನಾದೆ? ಇಲ್ಲ, ಏನೂ ಇಲ್ಲ. ಹಾಗೆ ಇವತ್ ರಾತ್ರಿ ನನ್ ಜೊತೆ ಡಿನ್ನರ್ ಮಾಡ್ತೀಯಾ? ಇನ್ನೊಂದ್ಸಲ ಯಾವಾಗ್ಲಾದ್ರು? ಇಲ್ಲ, ನಡಿ. ಇರ್ಲಿ ಬಿಡಿ, ಅದು ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಾ ಇರ್ತಾರೆ ನನಗೆ.
ಮತ್ತೆ ನಿನ್ನ ಯಾವತ್ತೂ ಡಿನ್ನರ್ ಕರೆಯಲ್ಲ.